Hebrews 12, verse 1 and 2, looking unto Jesus, the author and the finisher of our faith. We need to keep looking at Jesus and moving forward. ಇಬ್ರಿಯದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1-2 ವಾಕ್ಯ ಹೀಗೆ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಅದನ್ನು ಪೂರೈಸುವಾತನಾದ ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟು ನಾವು ನಮಗೆ ನೇಮಕವಾದಂತಹ ಓಟವನ್ನು ಓಡಬೇಕು. Today, as a goal for this month and a promise for this month, I want you to read from Haggai chapter 2 and verse number 4. ಇಂದು ಈ ತಿಂಗಳು ನಮಗೆ ದೇವರು ಕೊಟ್ಟಿರುವಂತಹ ವಾಗ್ದಾನ, ನಾನು ಓದಲು ಬಯಸುವಂತ ದೇವರ ವಾಕ್ಯದ ಭಾಗ ಹಗ್ಗಾಯಿ ಪ್ರವಾದನೆಯ ಪುಸ್ತಕ 2ನೇ ಅಧ್ಯಾಯದ 2ನೇ ವಾಕ್ಯ. Haggai chapter 2 and verse number 4. ಹಗ್ಗಾಯಿ ಪ್ರವಾದನೆಯ ಪುಸ್ತಕ 2ನೇ ಅಧ್ಯಾಯದ 4ನೇ ವಾಕ್ಯ. Yet now be strong, Zerubbabel, declares the Lord. Be strong, O Joshua, son of Zadiach, the high priest. Be strong, all of you, people of the land, declares the Lord. Work, for I am with you, declares the Lord of hosts. ಯೆಹೋವನು ಇಂತೆನ್ನುತ್ತಾನೆ, ಜೆರುಬ್ಬಾಬೆಲನೇ, ಈಗ ಧೈರ್ಯವಾಗಿರು. ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವನೇ, ಧೈರ್ಯವಾಗಿರು. ದೇಶೀಯರೇ, ನೀವೆಲ್ಲರೂ ಧೈರ್ಯಗೊಂಡು ಕೆಲಸ ನಡೆಸಿರಿ. ಇದು ಯೆಹೋವನ ನುಡಿ. ನಾನು ನಿಮ್ಮೊಂದಿಗೆ ಇದ್ದೇನೆಂದು ಸೇನಾಧೀಶ್ವರನಾದ ಯೆಹೋವನು ನುಡಿಯುತ್ತಾನೆ. If you look at the background of this book, it is, the people of Judah were taken as captives to the land of Babylon because they sinned against the Lord. ಈ ಒಂದು ಪುಸ್ತಕದ ಹಿನ್ನೆಲೆ ನೀವು ಗಮನಿಸುವುದಾದ್ರೆ, ಯಹೂದ್ಯ ಜನರು ಪಾಪ ಮಾಡಿದ ನಿಮಿತ್ತವಾಗಿ ಅವರು ಬಾಬೇಲಿಗೆ ಗುಲಾಮರಾಗಿ ಒಯ್ಯಲ್ಪಟ್ಟಂತ ವೇಳೆ, Even after God warning them for many, many hundreds of years through the prophet Isaiah, through the prophet Jeremiah, and many other small prophets, they were not willing to change their ways. ನೋಡಿ, ದೇವರು ನೂರಾರು ವರ್ಷಗಳಿಂದಲೂ ಅವರಿಗೆ ಎಚ್ಚರಿಕೆಯ ಮಾತುಗಳನ್ನು ಪ್ರವಾದಿಗಳಾದಂತಹ ಏಷಯ, ಯೆರೆಮೀಯನ ಮುಖಾಂತರವಾಗಿ, ಇನ್ನೂ ಅನೇಕ ಕಿರಿಯ ಪ್ರವಾದಿಗಳ ಮುಖಾಂತರವಾಗಿ ದೇವರವರೊಟ್ಟಿಗೆ ಮಾತನಾಡುತ್ತಿದ್ದರು, ಎಚ್ಚರಿಸುತ್ತಿದ್ದರು. ಅವರು ಮನ ತಿರುಗಲಿಲ್ಲ. They went into idol worship. They did the worst sin against the Lord. ಅವರು ವಿಗ್ರಹಾರಾಧನೆಗೆ ತಮ್ಮನ್ನು ಬಿಟ್ಟುಕೊಟ್ಟರು, ನೀಚವಾದ ಪಾಪದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. They wanted to be like other nations. They did not want to worship Jehovah, the covenant keeping God. Instead, they worshipped all idols and the god and goddesses the neighboring countries worship. ಅವರು ತಮ್ಮ ನೆರೆಹೊರೆಯ ದೇಶಗಳ ರೀತಿಯಲ್ಲಿ ಇರಬೇಕೆಂಬುದಾಗಿ ಬಯಸಿದರು. ದೇವರು ಎಷ್ಟು ಎಚ್ಚರಿಸಿದರು, ವಿಗ್ರಹಾರಾಧನೆಗಳಿಗೆ ಅವರು ತಮ್ಮನ್ನು ಬಿಟ್ಟುಕೊಟ್ಟರು. ತಮ್ಮ ಒಡಂಬಡಿಕೆಯ ದೇವರಾದಂತ ಯೆಹೋವನನ್ನು ಆರಾಧಿಸುವುದನ್ನು ಮರೆತು ಬಿಟ್ರು. They even sacrificed their own children to idols. ವಿಗ್ರಹಗಳನ್ನು ಮೆಚ್ಚಿಸುವುದಕ್ಕಾಗಿ ತಮ್ಮ ಸ್ವಂತ ಮಕ್ಕಳನ್ನೇ ಬಲಿ ಕೊಡಲು ಪ್ರಾರಂಭಿಸಿದರು. The Lord warned them. They were not willing to change their ways. Then the Lord gave them over to the Babylonians who carried them to their land in Babylon. ದೇವರು ಎಷ್ಟೋ ಎಚ್ಚರಿಕೆಗಳನ್ನು ಅವರಿಗೆ ಕೊಟ್ಟರು. ಅವರು ಕಿವಿಗೊಡದೇ ಇರುವ ಕಾರಣ ದೇವರು ಶತ್ರು ರಾಜ್ಯವಾದಂತಹ ಬಾಬೆಲ್ ಸಾಮ್ರಾಜ್ಯಕ್ಕೆ ಇವರನ್ನು ಗುಲಾಮರಾಗಿ ಬಿಟ್ಟುಕೊಟ್ಟು ಬಿಟ್ಟನು. The Babylonians came and destroyed the city Jerusalem, even put the temple down. They took the things of the temple to their land. ಗಮನಿಸಿ, ಬಾಬೆಲ್ ಸಾಮ್ರಾಜ್ಯದವರು ಬಂದು ಈ ಒಂದು ಯಹೂದ್ಯ ದೇಶವನ್ನು ಹಾಳು ಮಾಡಿ ಬಿಟ್ಟರು. ಯೆರೂಸಲೇಮಿನ ಆಲಯವನ್ನು ಸಹ ಅವರು ಕೆಡವಿ ಬಿಟ್ಟರು. ಅಲ್ಲಿರುವ ಜನರನ್ನು ಗುಲಾಮರಾಗಿ ತೆಗೆದುಕೊಂಡು ಹೋದರು. This was warned by Jeremiah the prophet. For 70 years you will remain captives in the land of Chaldeans or the Babylonians. ಬಾಬೆಲ್ ಸಾಮ್ರಾಜ್ಯದ ಚಾಲ್ದೀವದಲ್ಲಿ 70 ವರ್ಷಗಳಲ್ಲಿ ಅಲ್ಲಿ ಒಬ್ಬ ಪ್ರವಾದಿಯಾದಂತಹ ಯೆರೆಮೀಯನನ್ನು ದೇವರು ಕಂಡುಕೊಂಡನು. God had already promised through Jeremiah the prophet, if you repent, I will take you back after 70 years. ನೋಡಿ, ದೇವರು ಈಗಾಗಲೇ ಪ್ರವಾದಿಯಾದ ಯೆರೆಮೀಯನ ಮುಖಾಂತರವಾಗಿ ಅವರಿಗೆ ಪ್ರವಾದನೆಗಳನ್ನು ನುಡಿದನು. ನೀವು ಮನ ತಿರುಗುವುದಾದ್ರೆ ಈ 70 ವರ್ಷಗಳ ನಂತರ ನಿಮ್ಮನ್ನು ನಾನು ಮತ್ತೆ ಸ್ವದೇಶಕ್ಕೆ ಕರೆದುಕೊಂಡು ಹೋಗ್ತೇನೆ. To make the story short, God brought them back to the land of Judah. They dwelt in the city of Jerusalem. ನೋಡಿ, ಆ ಒಂದು ಕಥೆಯನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳ್ತೇನೆ. ದೇವರು ಅವರ ಮೇಲೆ ಕರುಣೆ ಇಟ್ಟು ಮತ್ತೆ ಯಹೂದ್ಯ ದೇಶದವರನ್ನು ಆ ಗುಲಾಮತನದಿಂದ ಬಿಡಿಸಿ ಯೆರೂಸಲೇಮಿನ ಪಟ್ಟಣಗಳಲ್ಲಿ ವಾಸ ಮಾಡುವಂತೆ ಮಾಡಿದನು. God raised a pagan
king like Cyrus to help them return back. He sent them lot of materials to rebuild their temple, Jerusalem. ನೋಡಿ, ಅನ್ಯ ಜನಾಂಗದ ಅರಸನಾದಂತ ಕೋರೇಶನನ್ನು ದೇವರವರ ಮಧ್ಯದಲ್ಲಿ ಎಬ್ಬಿಸಿ ಈಗ ಯೆರೂಸಲೇಮನ್ನು ಮತ್ತೆ ಪುನಃ ಕಟ್ಟುವುದಕ್ಕಾಗಿ ಬೇಕಾದಂತ ಸಕಲ ಸವಲತ್ತುಗಳನ್ನು ಸಲಕರಣೆಗಳನ್ನು ಆತನ ಮುಖಾಂತರವಾಗಿ ದೇವರು ಒದಗಿಸಿಕೊಟ್ಟನು. You know what happened is when they started building, there were oppositions against them. ನೋಡಿ, ಅವರು ಯಾವಾಗ ಬಂದು ಯೆರೂಸಲೇಮಿನಲ್ಲಿ ಅದು ಕಟ್ಟಲಿಕ್ಕೆ ಪ್ರಾರಂಭಿಸಿದರೋ ವಿರೋಧಗಳು ಎದ್ದವು. When these kind of opposition came, they were discouraged. They had various kind of challenges before them. ಇಂತಹ ವಿರೋಧಗಳು ಅವರ ವಿರುದ್ಧವಾಗಿ ಎದ್ದಾಗ ಅವರು ಬಹಳ ನಿರುತ್ಸಾಹಿಗಳಾದರು, ನಿರಾಸೆಗೊಳಗಾದರು. ಅನೇಕವಾದಂತ ಸವಾಲುಗಳು ಅವರ ಮುಂದಾಗಿ ಬಂತು. They stopped building the temple of Jerusalem for 16 years. Instead, they started building their own houses. ಅವರು 16 ದೀರ್ಘ ವರ್ಷಗಳ ಕಾಲ ಯೆರೂಸಲೇಮ್ ದೇವಾಲಯವನ್ನು ಕಟ್ಟುವುದು ಬಿಟ್ಟು ತಮ್ಮ ತಮ್ಮ ಸ್ವಂತ ಗೃಹಗಳನ್ನು ಕಟ್ಟಲಿಕ್ಕೆ ಪ್ರಾರಂಭಿಸಿದರು. They kept telling the time has not come. Tomorrow we will do. Another time we will do. The time has not yet come. ನೋಡಿ, ಅದು ತಡವಾಗುತ್ತಾ ಇರುವಾಗ ಅವರೆಲ್ಲರೂ ಹೇಳುತ್ತಾ ಇದ್ದಿದ್ದು ಇನ್ನೂ ಸಮಯ ಬಂದಿಲ್ಲ, ನಾಳೆ ನಾವು ಮಾಡೋಣ, ನಾಳೆ ಬರಬಹುದು, ಮುಂದಿನ ಸಮಯಗಳಲ್ಲಿ ನಾವು ಮಾಡೋಣ ಎಂಬುದಾಗಿ ಅದನ್ನು ಮುಂದುವರಿಯುತ್ತಲೇ ಇದ್ದರು. And they waited for 16 long years. This is why I said, either you go uphill, or if you remain standing, you will backslide. You will not know. People of Judah did not realize. They said, time has not yet come. Waited. They stopped building the work of the Lord or the temple of the Lord. And by the time they recognized it, it was 16 long years backsliding. ನೋಡಿ, ಯಾವಾಗ ಅವರು ಇನ್ನು ಸಮಯ ಬಂದಿಲ್ಲ ಎಂಬುದಾಗಿ ಕಾಯಲಿಕ್ಕೆ ತಡವಾಗಿ ನಿಂತರೂ ಅವರಿಗೆ ತಿಳಿಯದ ರೀತಿಯಲ್ಲಿ 16 ದೀರ್ಘ ವರ್ಷಗಳು ಕಳೆದು ಹೋದವು. ಇದನ್ನೇ ನಾನು ನಿಮಗೆ ಹೇಳುತ್ತಾ ಇದ್ದದ್ದು, ನಮ್ಮ ಕ್ರೈಸ್ತ ಜೀವಿತ ಎಂಬುದಾಗಿರುವಂತದ್ದು ಬೆಟ್ಟವನ್ನು ಹತ್ತುವ ರೀತಿಯಲ್ಲಿ ನಾವು ಹತ್ತುತ್ತಲೇ ಇರಬೇಕು. ಒಂದು ವೇಳೆ ನಾವು ನಿಂತು ಬಿಟ್ಟರೆ ನಮಗೆ ತಿಳಿಯದ ರೀತಿಯಲ್ಲಿ ನಾವು ಆ ಬೆಟ್ಟದಿಂದ ಕೆಳಗೆ ಇಳಿದು ಬಿಡುತ್ತೇವೆ. ಈ ಯಹೂದ್ಯ ಜನರನ್ನು ಗಮನಿಸಿ, ಅವರು ಇನ್ನೂ ಸಮಯ ಬಂದಿಲ್ಲ ಎಂಬುದಾಗಿ ತಮ್ಮ ಕೆಲಸವನ್ನು ನಿಲ್ಲಿಸಿದ ಕಾರಣ ತಮಗೆ ತಿಳಿಯದ ರೀತಿಯಲ್ಲಿ 16 ವರ್ಷಗಳ ಕಾಲ ಅವರು ಕಟ್ಟದೆ ಹಾಗೆ ಉಳಿದು ಬಿಟ್ರು. Dear children of God, remember, we are building our spiritual life along with our God. ದೇವರ ಮಕ್ಕಳೇ, ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ, ನಾವು ನಮ್ಮ ಆತ್ಮಿಕ ಜೀವಿತವನ್ನು ನಮ್ಮ ಕರ್ತನೊಟ್ಟಿಗೆ ಸೇರಿ ಕಟ್ಟುತ್ತಾ ಇದ್ದೇವೆ. When you try to build it up with the Lord, when you try to obey the commandments of the Lord, when discouragement comes, you're not able to overcome it. Sometimes you will stop progressing. Instead, without your knowledge, you're backsliding from the calling the Lord has for you. ದೇವರು ಕೊಟ್ಟಿರುವಂತಹ ಆಜ್ಞೆಯ ಪ್ರಕಾರವಾಗಿ ದೇವರೊಟ್ಟಿಗೆ ಸೇರಿ ನಿಮ್ಮ ಜೀವಿತವನ್ನು ನೀವು ಕಟ್ಟಲಿಕ್ಕೆ ಪ್ರಾರಂಭಿಸುವಂತ ವೇಳೆಯಲ್ಲಿ ನೀವು ಕೆಲವು ವೇಳೆ ವಿರೋಧಗಳ ನಿಮಿತ್ತವಾಗಿ ಬಹಳ ನಿರುತ್ಸಾಹಿಗಳಾಗಿ ನಿರಾಸೆ ಉಳ್ಳವರಾಗಿ ನಿಲ್ಲಿಸಿ ಬಿಡ್ತೀರಿ. ಆಗ ನಿಮಗೆ ಅದನ್ನು ಗುರುತಿಸಿಕೊಳ್ಳುವಷ್ಟರಲ್ಲಿ ಬಹಳ ಕಾಲವು ಕಳೆದು ಹೋಗಿರುತ್ತದೆ. Building something is not easy. Building something is very, very difficult. It takes a lot of efforts. ಕಟ್ಟುವಿಕೆ ಎಂಬುದಾಗಿರುವಂತದ್ದು ಸುಲಭವಾದ ಕಾರ್ಯವಲ್ಲ, ಅದು ಬಹಳ ಕಠಿಣವಾದಂತ ಪರಿಶ್ರಮವುಳ್ಳಂತ ಕಾರ್ಯ. ಅದಕ್ಕೆ ಹೆಚ್ಚು ಪ್ರಯಾಸ ಪಡಬೇಕಾಗುತ್ತದೆ. Building a spiritual life is also not easy. ನೋಡಿ, ನಿಮ್ಮ ಆತ್ಮಿಕ ಜೀವಿತವನ್ನು ಕಟ್ಟುವಂಥದ್ದು ಅಷ್ಟು ಸುಲಭವಲ್ಲ. You will experience various kinds of challenges and discouragement from people around you. ನಿನ್ನ ಸುತ್ತಮುತ್ತಲಿರುವಂತ ಅನೇಕ ಜನಗಳ ಮುಖಾಂತರವಾಗಿ ವಿವಿಧ ರೀತಿಯಂತ ಅನುಭವಗಳನ್ನು ನೀನು ಎದುರಿಸಬೇಕಾಗ್ತದೆ. These people of Judah, they tried to build the temple in Jerusalem. They were discouraged. They waited and, waited for 16 long years. In the meantime, they kept building their own houses, farming, they got engaged in their own activities. ನೋಡಿ, ಈ ಯಹೂದ್ಯ ಜನರು ದೇವರ ಆಲಯವನ್ನು ಕಟ್ಟುವುದರಲ್ಲಿ ಸ್ವಲ್ಪ ಕಾಯೋಣ ಎಂಬುದಾಗಿ ಕಾದರು. ಅವರಿಗೆ ತಿಳಿದ ರೀತಿಯಲ್ಲಿ 16 ವರ್ಷಗಳ ಕಾಲ ಈ ಕೆಲಸ ನಡೆಯದೆ ಹಾಗೆ ಸ್ಥಗಿತಗೊಂಡಿತು. ಅದನ್ನು ಬಿಟ್ಟು ಅವರು ಸ್ವಂತ ಮನೆಗಳನ್ನು ಕಟ್ಟಲಿಕ್ಕೆ ಪ್ರಾರಂಭಿಸಿದರು. ತಮ್ಮ ಸ್ವಂತ ವ್ಯವಸಾಯ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. And what are they saying? Haggai 1:2, the time has not come, the time that the Lord's house should be built. ನೋಡಿ, ಹಗ್ಗಾಯನ ಪ್ರವಾದನೆ ಪುಸ್ತಕ 1:2 ಅವರು ಹೇಳುತ್ತಿರುವಂತಹ ಮಾತುಗಳೇನು? ಈಗೋ ಇದನ್ನು ಕಟ್ಟುವುದಕ್ಕೆ ಇನ್ನೂ ಸಮಯ ಬಂದಿಲ್ಲ, ದೇವರು ಇದಕ್ಕೆ ಸಮಯ ನಿಗದಿಪಡಿಸಿಲ್ಲ ಎಂಬುದಾಗಿ. Why are they saying this? Because opposition, because they are fearful.
ನೋಡಿ, ಯಾಕೆ ಈ ಮಾತುಗಳನ್ನು ನುಡಿಯುತ್ತಾ ಇದ್ದಾರೆ? ಯಾಕಂದ್ರೆ ಅವರ ವಿರುದ್ಧವಾಗಿ ಇದ್ದಂತ ವಿರೋಧಗಳ ನಿಮಿತ್ತವಾಗಿ ಅವರು ಭಯಗ್ರಸ್ತರಾಗಿರುವ ಕಾರಣ. Many times we are fearful. If you start, practicing something, to grow your spiritual life, something will stop us. I take a decision, I'm not able to keep it up. Better I will not take any decision. Let me keep moving on. ಅನೇಕ ವೇಳೆ ನಾವು ಸಹ ಭಯಗ್ರಸ್ತರಾಗುತ್ತೇವೆ, ನಾವು ನಿಲ್ಲಿಸಿ ಬಿಡ್ತೇವೆ, ನಾವು ಮಾಡುತ್ತಿದ್ದಂತ ಕಾರ್ಯಗಳನ್ನು ಭಯವುಳ್ಳವರಾಗಿ ನಿಲ್ಲಿಸಿ ಬಿಡ್ತೇವೆ. ಅನೇಕ ವೇಳೆ ನಾವು ತೀರ್ಮಾನಗಳನ್ನು ತೆಗೆಯುತ್ತೇವೆ, ಆದರೆ ಕೆಲವು ವಿರೋಧಗಳ ನಿಮಿತ್ತವಾಗಿ ಆ ತೀರ್ಮಾನಗಳು ನೆಲೆಗೊಳ್ಳದೆ ನಾವು ಅದನ್ನು ಕೈ ಬಿಡುತ್ತೇವೆ. So we will never ever take decision. We will keep moving on. ನಾವು ಅದಾದ ನಂತರವಾಗಿ ಇನ್ನೆಂದಿಗೂ ತೀರ್ಮಾನ ತೆಗೆಯೋದಕ್ಕೆ ಹೋಗೋದೇ ಇಲ್ಲ, ಸುಮ್ಮನೆ ಹಾಗೆ ಮುಂದುವರಿಯುತ್ತಲೇ ಇರ್ತೇವೆ. We tried many times after taking decision. I will pray for 1 hour. I will at least share gospel with one person. Midnight, I will get up and pray. I will read the word of God. So many decisions, but you are not able to keep it up. So what is the next step? You will stop taking any decision or resolutions. ಕೆಲವು ವೇಳೆ ನಾವು ತೀರ್ಮಾನಗಳನ್ನು ತೆಗೆಯುತ್ತೇವೆ. ನಾವು 1 ತಾಸು ಪ್ರಾರ್ಥನೆ ಮಾಡುತ್ತೇನೆ, ಮಧ್ಯರಾತ್ರಿ ತೆಗೆದು ಓದ್ತೇನೆ, ಒಬ್ಬರಿಗಾದ್ರೂ ಒಂದು ಸುವಾರ್ತೆನ ನಾವು ಹೋಗಿ ಹಂಚುತ್ತೇನೆ ಎಂಬುದಾಗಿ ತೀರ್ಮಾನಗಳು ತೆಗೆಯುತ್ತೇವೆ. ಅಂದ್ರೆ ಆ ತೀರ್ಮಾನಗಳು ನಾವು ಸೋತು ಹೋಗುವ ಕಾರಣ ಸಂಭವಿಸುವ ಫಲಿತಾಂಶವೇನೋ ಮುಂದೆ ಎಂದಿಗೂ ನಾವು ತೀರ್ಮಾನ ತೆಗೆಯುವುದಿಲ್ಲ, ಹಾಗೆ ಮುಂದುವರಿಯುತ್ತೇವೆ. We think we are intelligent, but just imagine you want to go somewhere and you don't know where you're going to go. Today you want to go to Majestic, but you're not taking a decision to go to Majestic. You're simply walking. You're simply going in your vehicle. Where will you end up? Yes, you may end up in Majestic, but when? Maybe it will take days together, months together, years together. It depends which route you take. ನೋಡಿ, ನಾವು ಅಂದುಕೊಳ್ತೇವೆ ನಾವೇ ಬುದ್ಧಿವಂತರು ಎಂಬುದಾಗಿ. ಒಂದು ಉದಾಹರಣೆಗಾಗಿ ನಾವು ಮೆಜೆಸ್ಟಿಕ್ಗೆ ಹೋಗಬೇಕೆಂಬುದಾಗಿ ಬಯಸುವುದಾದ್ರೆ ಯಾವ ಕಡೆಯಿಂದ ಹೋಗಬೇಕೆಂಬುದಾಗಿ ನಿರ್ಧರಿಸದಂತೆ, ಹೇಗೆ ಹೋಗಬೇಕೆಂಬುದಾಗಿ ನಿರ್ಧರಿಸದಂತೆ ಸುಮ್ಮನೆ ನಾವು ಗಾಡಿ ಓಡಿಸ್ಕೊಳ್ತಾ ಹೋಗ್ತಾ ಇದ್ರೆ ಏನಾಗ್ತದೆ? ನಾವು ಮೆಜೆಸ್ಟಿಕ್ ಹೋಗಿ ತಲುಪೋದಕ್ಕೆ ಅದು ಖಂಡಿತವಾಗಿ ನಾವು ತಲುಪಬಹುದು, ಆದ್ರೆ ಅದು ತಿಂಗಳಾನುಗಟ್ಟಲೆ, ವರ್ಷಾನುಗಟ್ಟಲೆ ತೆಗೆಯುವಂತ ವಿಷಯಗಳಾಗಿ ಮಾರ್ಪಡಬಹುದು. Many of our spiritual life is not growing because we are not taking concrete decision and moving forward. ನೋಡಿ, ಯಾಕೆ ನಮ್ಮ ಆತ್ಮಿಕ ಜೀವಿತವು ಬೆಳವಣಿಗೆ ಹೊಂದುತ್ತಾ ಇಲ್ಲ ಅಂದ್ರೆ, ನಾವು ಒಂದು ಬಲವಾದಂತಹ ತೀರ್ಮಾನಗಳನ್ನು ತೆಗೆದು ಅದರ ಪ್ರಕಾರವಾಗಿ ನಾವು ಮುಂದೆ ಸಾಗುತ್ತಾ ಇಲ್ಲ. Yes, your decision should have failed many times, your resolution should have not been kept, but it is our duty to keep a target, to keep a goal, and keep moving forward so that you will reach that place. ನೋಡಿ, ಹೌದು, ನಮ್ಮ ತೀರ್ಮಾನಗಳು, ನಮ್ಮ ನಿರ್ಧಾರಗಳು ಕೆಲವು ವೇಳೆ ಅದು ಜಯ ಕಾಣದ ಕಾರಣ, ಸೋತಿರುವ ಕಾರಣ ನಾವು ತೀರ್ಮಾನಗಳು ತೆಗೆಯುವುದಿಲ್ಲ. ಆದ್ರೆ ನಾನ್ ನಿಮಗೆ ಹೇಳ್ತೇನೆ, ನಾವು ಒಂದು ತೀರ್ಮಾನಗಳು ತೆಗೆಯುವುದಾದ್ರೆ ಅದಕ್ಕಾಗಿ ಒಂದು ನಿಗದಿತವಾದ ಸಮಯವನ್ನು ಹೇಳ್ರಿ, ಅದಕ್ಕಾಗಿ ಒಂದು ನಿಗದಿತವಾದಂತ ಕಾರ್ಯಗಳನ್ನು ಕಾಲಗಳನ್ನು ನಿಗದಿಪಡಿಸ್ರಿ. ಆಗ ಅದರ ಪ್ರಕಾರವಾಗಿ ಮುನ್ನಡೆಯುವುದಾದ್ರೆ ಖಂಡಿತವಾಗಿ ಆ ಗುರಿಯನ್ನು ನಾವು ತಲುಪುತ್ತೇವೆ. You may fail, you may not reach, you may fail again and again, but get up and take a decision, move forward. ಆ ಮಾರ್ಗದಲ್ಲಿ ನಾವು ಸಾಗುವಾಗ ಅನೇಕ ವೇಳೆ ನೀವು ಹೋಗಿ ಸೇರ್ತೀರಿ ಎಂಬುದಾಗಿ ಹೇಳುವುದಕ್ಕಿಂತ ಮುಂಚಿತವಾಗಿ ಅನೇಕ ವೇಳೆ ನೀವು ಮತ್ತೆ ಮತ್ತೆ ಸೋಲಬಹುದು, ಆದ್ರೂ ಪರವಾಗಿಲ್ಲ, ಮತ್ತೆ ಮತ್ತೆ ಎದ್ದೇಳ್ರಿ, ಅದರ ನೇರವಾಗಿ ಮುಂದುವರೆಯಲು ನೀವು ಸಾಗುತ್ತಲೇ ಇರ್ರಿ. For people of Judah, the Lord raised two prophets. One is Haggai, another prophet is Zechariah, to encourage them to rebuild their temple. ಈ ಯೆರೂಸಲೇಮ್ ದೇವಾಲಯವನ್ನು ಪುನಃ ಕಟ್ಟಲಿಕ್ಕಾಗಿ ಯಹೂದ್ಯ ಜನರ ಮಧ್ಯದಲ್ಲಿ 2 ಪ್ರವಾದಿಗಳಿದ್ದರು, ಒಂದು ಹಗ್ಗಾಯನು, ಮತ್ತೊಬ್ಬನು ಜಕರ್ಯನು. And you know what God did is God stopped every businesses they were doing. The agriculture was failing. Whatever they did was failing. Whatever they earned, the wages was as if they are putting into a bag with holes. ನೋಡಿ, ಆಗ ದೇವರು ಮಾಡಿದಂತ ಕಾರ್ಯವೇನು ಗೊತ್ತಾ? ಇವರಿಗೆ ಮನದಟ್ಟು ಮಾಡಿಕೊಡುವುದಕ್ಕಾಗಿ ಅವರು ಮಾಡುತ್ತಿದ್ದಂತ ಎಲ್ಲ ಕಾರ್ಯಗಳಲ್ಲಿ ಅವರು ವಿಫಲರಾಗುವಂತೆ ಮಾಡಿದನು. ಅವರು ಮಾಡುತ್ತಿದ್ದಂತ ವ್ಯವಸಾಯದಲ್ಲಿ ನಷ್ಟವಾಗಲು ಪ್ರಾರಂಭಿಸಿತು, ಕೆಲಸದಲ್ಲಿ ನಷ್ಟವಾಗಲು ಪ್ರಾರಂಭಿಸಿತು. ಅವರು ಸಂಪಾದಿಸಿದಂತ ಹಣವು ಏವ ಒಂದು ತೂತಿರುವ ಚೀಲದಲ್ಲಿ ಹಾಕುವ ರೀತಿಯಲ್ಲಿ ಮಾರ್ಪಟ್ಟಿತು. It is recorded in Haggai chapter 1 verse 5 and 6. The Lord is telling, consider your ways, consider your ways. ನೋಡಿ, ಅದು ಹಗ್ಗಾಯ ಪ್ರವಾದಿಯ ಪುಸ್ತಕ 1ನೇ ಅಧ್ಯಾಯದ 5-6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಸಮಯದಲ್ಲಿ ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳ್ರಿ. What is the situation? You are working and working and working. You are planning and planning and planning. Whatever your plans are not succeeding. Why? Because you have stopped growing spiritually.
ನೋಡಿ, ಏನು ಇಲ್ಲಿ ಯಥಾರ್ಥವಾದ ಸ್ಥಿತಿ ಅಂದ್ರೆ, ನೀವು ಕೆಲಸದ ಮೇಲೆ ಕೆಲಸ ಮಾಡ್ತಾ ಇದ್ದೀರಿ, ಯೋಜನೆ ಮೇಲೆ ಯೋಜನೆಗಳನ್ನು ಹಾಕುತ್ತಾ ಇದ್ರಿ, ಆದ್ರೆ ಯಾವುದು ಜಯ ಕಾಣುತ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಆತ್ಮಿಕವಾದಂತ ಬೆಳವಣಿಗೆ ಕುಂಠಿತವಾಗಿದೆ. So, child of God, it is very important seeking the kingdom and its righteousness and the Lord's promises. Whatever you need for life, the Lord will provide for you. ದೇವರ ಮಕ್ಕಳೇ, ದೇವರು ನಮಗೆ ಕೊಟ್ಟಿರುವಂತ ಮಾತು, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಆಗ ಕರ್ತನು ಹೇಳುತ್ತಾ ಇರುವಂತದ್ದು, ನಿಮ್ಮ ಜೀವನಕ್ಕೆ ಬೇಕಾದಂತ ಎಲ್ಲ ಅಗತ್ಯಗಳನ್ನು ನಾನು ಸಂಧಿಸ್ತೇನೆ. You don't have to keep struggling to bring you forward. You just concentrate on your spiritual life. Move forward. Whatever pleases the Lord, keep moving forward. You will see automatically, even your physical, your material, your financial needs, the Lord will start providing. ನೀವು ಉದ್ಧಾರವಾಗಲಿಕ್ಕಾಗಿ ನಿಮ್ಮ ಸ್ವಂತ ಪ್ರಯತ್ನದಿಂದ ನೀವೇನು ಪ್ರಯತ್ನ ಪಡಲಿಕ್ಕೆ ಹೋಗಬೇಡ್ರಿ. ನಿಮಗೆ ಕೊಡಲ್ಪಟ್ಟಂತ ಆತ್ಮಿಕ ಜೀವಿತದಲ್ಲಿ ನೀವು ಮೇಲೆ ಬರುವುದಕ್ಕಾಗಿ, ಕರ್ತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಲಿಕ್ಕಾಗಿ ನೀವು ಪ್ರಯತ್ನ ಪಡುವುದಾದ್ರೆ, ಖಂಡಿತವಾಗಿಯೂ ನಿಮ್ಮ ಶಾರೀರಿಕವಾದಂತಹ, ಸಾಮಗ್ರಿಕವಾದಂತಹ, ಆರ್ಥಿಕವಾದಂತಹ, ಆತ್ಮಿಕವಾದಂತಹ ವಿಷಯಗಳಲ್ಲಿ ಕರ್ತನು ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ. To all the 40 members who have logged in for the Zoom prayer today, let me remind you again, consider your ways. ಇಲ್ಲಿ ಈ ಕೂಟದಲ್ಲಿ ಕೂಡಿ ಬಂದಿರುವಂತ ಎಲ್ಲ 40 ಮಂದಿ ಜನರಿಗೂ ನಾನು ನಿಮಗೆ ನೆನಪಿಸುವಂತ ಒಂದು ಕಾರ್ಯ, ನಿಮ್ಮ ಸ್ಥಿತಿಗಳು ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳ್ರಿ. Why you see failures often? Why you are not satisfied with whatever you're doing? The Lord is telling, consider your ways. Where are you giving priority? ನೋಡಿ, ಯಾಕೆ ನಾವು ಆಗಾಗ ಸೋಲು ಕಾಣುತ್ತಾ ಇದ್ದೇವೆ, ಯಾಕೆ ನಾವು ನಮ್ಮ ಜೀವಿತದಲ್ಲಿ ಆಗಾಗ ಸಂತೃಪ್ತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಿಲ್ಲ? ಕರ್ತನು ಹೇಳುತ್ತಾ ಇರುವಂತದ್ದು, ನಿಮ್ಮ ಮಾರ್ಗ ನಿಮ್ಮ ಮನಸ್ಸಿಗೆ ತಂದುಕೊಳ್ಳ್ರಿ. Haggai 2:4, the Lord is reminding the leaders, Zerubbabel and Joshua, who is leading this people, you be strong. Don't worry, be strong. Why? The reason is the Lord is with you. ನೋಡಿ, ಆಗ ಕರ್ತನು ಈ ಯೆಹೂದ್ಯ ನಾಯಕರ ಮುಖಾಂತರವಾಗಿ ಮಾತನಾಡಿ ಅವರಿಗೆ ಬಲಪಡಿಸುತ್ತಿರುವಂತ ಮಾತು, ಇಗೋ ಜೆರುಬ್ಬಾಬೆಲನೇ, ಯೆಹೋಶುವನೇ, ನೀನು ಧೈರ್ಯವಾಗಿರು, ನೀನು ಸ್ಥಿರಚಿತ್ತನಾಗಿರು ಎಂಬುದಾಗಿ. ಯಾಕಂದ್ರೆ ನಾನೇ ನಿಮ್ಮ ಸಂಗಡ ಇದ್ದೇನೆ. Remember, all those who trust in God, the Spirit of God says, fear not. ನೋಡಿ, ಯಾರೆಲ್ಲ ಕರ್ತನ ಮೇಲೆ ಭರವಸೆ ಇಟ್ಟಿದ್ದೀರೋ ಅವರಿಗೆ ಕರ್ತನ ಆತ್ಮನು ಹೇಳುವಂತ ಮಾತು, ಭಯ ಪಡಬೇಡ್ರಿ. Verse number 5, remember, do not be afraid, be strong. 5ನೇ ವಾಕ್ಯ ಹೇಳ್ತದೆ, ಭಯ ಪಡಬೇಡ್ರಿ, ಧೈರ್ಯವಾಗಿರ್ರಿ. Every time you face challenges and discouragement to grow in your spiritual life, to get renewed in your spiritual life, remember, this is the promise the Lord is giving you. Be strong, fear not. ಪ್ರತಿ ಬಾರಿ ನಿಮ್ಮ ಆತ್ಮಿಕ ಜೀವಿತದಲ್ಲಿ ನೀವು ಅನೇಕವಾದಂತಹ ಅನಾನುಕೂಲತೆಗಳನ್ನು ಅನುಭವಿಸಿ ಆ ಒಂದು ಆತ್ಮಿಕ ಜೀವಿತದಲ್ಲಿ ನೆಲೆಗೊಳ್ಳುವುದಕ್ಕೆ ನೀವು ಪ್ರಯತ್ನ ಪಡುವಾಗ ಕರ್ತನು ಹೇಳುತ್ತಿರುವಂತ ಮಾತು, ಧೈರ್ಯವಾಗಿರ್ರಿ, Fear not. ಭಯ ಪಡಬೇಡ್ರಿ. Why? ಯಾಕೆ? Because the Lord says, I am with you always. ಯಾಕಂದ್ರೆ ಕರ್ತನು ಹೇಳ್ತಿದ್ದಾನೆ, ಯಾವಾಗಲೂ ನಿಮ್ಮ ಸಂಗಡ ನಾನಿದ್ದೇನೆ. Look, at any time the Lord is sending his people, the same thing the Lord said. Even in Matthew chapter 28, verse 19, 20, he's sending his disciples, go preach the gospel, baptize people, make them disciples, baptize them, teach them all that I tell you. Lo, I am with you till the end of the age. ಪ್ರತಿ ಬಾರಿ ಇದಿಗೋ ತನ್ನ ಭಕ್ತರು ತನ್ನ ಜನಗಳ ಬಳಿಗೆ ಕಳುಹಿಸುವಾಗ ಕರ್ತನು ಕೊಡುವಂತ ಧೈರ್ಯದ ಮಾತುಗಳು ಇದೇ ಆಗಿದೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 19, 20ನೇ ವಾಕ್ಯದಲ್ಲಿ ಗಮನಿಸಿ, ದೇವರು ತನ್ನ ಶಿಷ್ಯರಿಗೆ ಹೇಳುತ್ತಿರುವಂತ ಮಾತುಗಳು, ಇಗೋ ಲೋಕದ ಕಡೆಯವರೆಗೂ ಹೋಗ್ರಿ, ಎಲ್ಲರಿಗೂ ಉಪದೇಶ ಮಾಡ್ರಿ, ಎಲ್ಲರನ್ನು ಶಿಷ್ಯರನ್ನಾಗಿ ಮಾಡ್ರಿ, ಯಾವುದಕ್ಕೂ ಭಯ ಪಡಬೇಡ್ರಿ, ಎಲ್ಲ ಅಧಿಕಾರವುಳ್ಳ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ. Today you may have received promise from the Lord and you have started, but during the midway you are feeling discouraged, you are looking at challenges that is around you. The Lord is reminding you this month, be strong, fear not. Why? Because the Lord is with you. ನೋಡಿ, ಒಂದು ವೇಳೆ ನೀವು ದೇವರಿಂದ ವಾಗ್ದಾನ ಹೊಂದಿ ಬಹಳ ಸುಂದರವಾಗಿ ನಿಮ್ಮ ಆ ವಾಗ್ದಾನದ ನೇರವಾಗಿ ಪ್ರಾರಂಭಿಸಬಹುದು, ಆದ್ರೆ ಮಧ್ಯ ಭಾಗಕ್ಕೆ ಬರುವಾಗ ನೀವು ನಿರುತ್ಸಾಹಿಗಳಾಗಿ ಮಾರ್ಪಡುತ್ತೀರಿ, ವಿರೋಧಗಳು ಎದ್ದು ಹೇಳುತ್ತದೆ, ನಿರಾಸೆಗಳು ಉಂಟಾಗುತ್ತದೆ. ಅಂತಹ ವೇಳೆಯಲ್ಲಿ ಕರ್ತ ನಮ್ಗೆ ನೆನಪಿಸುತ್ತಿರುವಂತಹ ಮಾತುಗಳು, ಭಯ ಪಡಬೇಡ್ರಿ, ಧೈರ್ಯವಾಗಿರಿ, ಯಾಕಂದ್ರೆ ನಾನು ನಿಮ್ಮ ಸಂಗಡ ಇದ್ದೇನೆ.
Why? Because the Lord will battle all those fears. He is with you. ಯಾಕಂದ್ರೆ ಕರ್ತನು ತಾನೇ ಎಲ್ಲ ಭಯದ ವಿರುದ್ಧವಾಗಿ ನಮಗಾಗಿ ಹೋರಾಡುತ್ತಾನೆ. ಆತನು ನಮ್ಮ ಸಂಗಡ ಇದ್ದಾನೆ. Remember, you are not received a spirit to fear. What is the spirit God has given you? ನೋಡಿ, ಕರ್ತನು ನಮಗೆ ಕೊಟ್ಟಿರುವಂತ ಆತ್ಮ ಹೇಡಿತನದ ಆತ್ಮವಲ್ಲ. ಹಾಗಾದ್ರೆ ಇನ್ನು ಯಾವ ಆತ್ಮ ದೇವರು ಕೊಟ್ಟಿದ್ದಾನೆ? 2 Timothy 1 and verse number 7. 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಾಕ್ಯ ಹೇಳ್ತದೆ, God has not given us a spirit of fear, but of power, love, self-control. ದೇವರು ನಮಗೆ ಹೇಡಿತನದ ಆತ್ಮವನ್ನು ಕೊಟ್ಟಿಲ್ಲ, ಬದಲಾಗಿ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವನ್ನು ಆತನು ನಮಗೆ ಕೊಟ್ಟಿದ್ದಾನೆ. Why? Because we should never fear is because God Almighty is with you. ನಾವು ಯಾಕೆ ಎಂದಿಗೂ ಭಯ ಪಡಬಾರದಂದ್ರೆ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇದ್ದಾನೆ. Let me tell you, in this month of September, ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ನಿಮಗೆ ಒಂದು ಕಾರ್ಯ ಹೇಳ್ತೇನೆ. Lord will give you strength to move on in your spiritual life. ನಿಮ್ಮ ಆತ್ಮಿಕ ಜೀವಿತದಲ್ಲಿ ನೀವು ಮುಂದೆ ಸಾಗಲು ಬೇಕಾದಂತ ಬಲವನ್ನು ಕರ್ತನೆ ನಿಮಗೆ ಕೊಡುತ್ತಾನೆ. That right spiritual life, everything will be in order in your life. ನಿಮ್ಮ ಜೀವಿತದಲ್ಲಿ ಆತ್ಮಿಕ ಜೀವಿತ ಕ್ರಮಗೊಂಡರೆ ಎಲ್ಲವೂ ಕ್ರಮಗೊಳ್ಳುತ್ತದೆ. We are not our own. We cannot fail because God's duty we are doing. So there is no failure. 100% you will reach the goal God has set in your life, the calling God has called you with. ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ, ನಾವು ನಮ್ಮ ಸ್ವಂತವಲ್ಲ, ನಾವು ದೇವರಿಗೆ ಸೇರಲ್ಪಟ್ಟವರಾಗಿದ್ದೇವೆ. ದೇವರು ನಮ್ಮನ್ನು ಮುನ್ನಡೆಸುವ ಕಾರಣ ನಾವು ಎಂದಿಗೂ ಸೋಲು ಕಾಣುವುದಿಲ್ಲ. ಖಂಡಿತ 100% ಕರ್ತನು ನಮ್ಮನ್ನು ಮುನ್ನಡೆಸಿ ಜಯ ಕಾಣುವಂತೆ ಮಾಡುತ್ತಾನೆ. Only thing the Lord is asking from you is do not give up. Do not give up. ಆದ್ರೆ ದೇವರು ಒಂದೇ ಒಂದು ಕಾರ್ಯ ನಿಮ್ಮಿಂದ ಕೇಳಲು ಬಯಸ್ತಾ ಇರುವಂತದ್ದು, ಎಂದಿಗೂ ಬಿಟ್ಟು ಕೊಡಬೇಡ್ರಿ, ಎಂದಿಗೂ ಬಿಟ್ಟು ಕೊಡಬೇಡ್ರಿ. You know what? One thing that I've learned from the word of God is when you don't give up, remember, God, whatever He wants, He will accomplish in the end. ನೋಡಿ, ಒಂದು ಕಾರ್ಯ ನಾನು ದೇವರ ವಾಕ್ಯದಿಂದ ಕಲಿತುಕೊಂಡದ್ದು ಏನೆಂದರೆ, ನಾವು ಎಂದಿಗೂ ಬಿಟ್ಟು ಕೊಡದೆ ನಿಂತುಕೊಳ್ಳುವುದಾದ್ರೆ ನಮ್ಮ ಜೀವಿತದ ಮೇಲೆ ಕರ್ತನು ಏನೆಲ್ಲ ಸಾಧಿಸಬೇಕು ಎಂಬುದಾಗಿದ್ದಾನೋ ಅದೆಲ್ಲವನ್ನು ಖಂಡಿತವಾಗಿ ಸಾಧಿಸುತ್ತಾನೆ. Go to God with a repentant heart. Be ಮ- with Him. Be strong. Keep moving. The Lord will accomplish whatever He has planned for you. ಮಾನಸಾಂದ್ರದ ಹೃದಯದಿಂದ ಕರ್ತನ ಬೆಳೆಗೆ ಬನ್ರಿ, ಬಲವಾಗಿ ನಿಲ್ರಿ, ಸ್ಥಿರಚಿತ್ತರಾಗಿರ್ರಿ, ಆತನೊಟ್ಟಿಗೆ ಮುಂದೆ ಸಾಗುತ್ತಲೇ ಇರ್ರಿ. ಕರ್ತನ ನಿಮ್ಮ ಮೇಲೆ ಇಟ್ಟಿರುವಂತ ಉದ್ದೇಶವನ್ನು ನೆರವೇರಿಸಿ ಕಾರ್ಯಗಳನ್ನು ಸಾಧಿಸುತ್ತಾನೆ. May God strengthen you to achieve what He has appointed just for you to do. ನೋಡಿ, ಕರ್ತನು ನಿಮ್ಮ ಮೇಲೆ ನೇಮಕವಾಗಿಟ್ಟು ಯಾವುದನ್ನು ಮಾಡಬೇಕೆಂಬುದಾಗಿ ಅದನ್ನು ನೆನೆಸಿದ್ದಾನೋ ಅದನ್ನು ಮಾಡಲಿಕ್ಕಾಗಿ ನಿರಂತರವಾಗಿ ಬಿಟ್ಟುಕೊಡ್ರಿ. Remember, you have a promise. He is with you. ನೆನಪಿನಲ್ಲಿ ಇಟ್ಟುಕೊಡ್ರಿ, ನಿಮ್ಮ ಮೇಲೆ ಒಂದು ವಾಗ್ದಾನ ಉಂಟು. ಆ ವಾಗ್ದಾನ ನೆರವೇರಿಸುವುದಕ್ಕೆ ಆತನೇ ನಿಮ್ಮ ಸಂಗಡ ಇದ್ದಾನೆ. The Lord is our God. ಕರ್ತನು ನಮ್ಮ ದೇವರಾಗಿದ್ದಾನೆ. He is good and merciful. ಆತನು ಕೃಪಾಳುವು, ಸತ್ಯ ಸಂಪೂರ್ಣನು, ದಯಾಪರನು ಆಗಿದ್ದಾನೆ. May the blessing of the Lord overtake you. ಕರ್ತನ ಆಶೀರ್ವಾದಗಳು ನಿಮ್ಮ ಮೇಲೆ ಹಾಗೇ ಇಳಿಯಲಿ And surround you with His love for His glory. ಆತನ ನಾಮದ ಮಹಿಮೆಗಾಗಿ ಆತನ ಪ್ರೀತಿ ನಮ್ಮನ್ನು ಆವರಿಸಿಕೊಳ್ಳಲಿ. Can we pray? Father, we thank you. We praise you for this lovely month that you're giving us. ತಂದೆಯೇ, ಇಂದು ಸುಂದರವಾದಂತಹ ಈ ತಿಂಗಳು ನಮಗೆ ಕೊಟ್ಟಿರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡಿ ಸ್ತುತಿಸುತ್ತೇವೆ. As we are stepping forward to this new month, ಈ ಹೊಸ ತಿಂಗಳಲ್ಲಿ ನಾವು ಕಾಲೇಜು ಇಡುವಾಗ ಕರ್ತನೆ, you are reminding us to be strong, not to fear. ನೀವು ನನಗೆ ನೆನಪಿಸುತ್ತಿರುವಂತ ಕಾರ್ಯ ಭಯಪಡದೆ ಧೈರ್ಯವಾಗಿರ್ರಿ ಎಂಬುದಾಗಿ. You are with us. ನೀನು ನಮ್ಮ ಸಂಗಡ ಇದ್ದಿ ಸ್ವಾಮಿ. With this word, we are moving forward in our spiritual life. ನಿನ್ನ ವಾಕ್ಯಗಳು ನಮ್ಮನ್ನು ನಮ್ಮ ಆತ್ಮಿಕ ಜೀವಿತದಲ್ಲಿ ಮುನ್ನಡೆಸುವುದಕ್ಕೆ ಶಕ್ತವಾದವುಗಳು. We know you will set right everything that concerns us. ಕರ್ತನೆ, ನಮಗೆ ಚಿಂತೆ ಹುಟ್ಟಿಸುವಂತ ಎಲ್ಲವನ್ನು ನೀನು ಕ್ರಮಪಡಿಸುತ್ತಿ ಎಂಬುದಾಗಿ ನಮಗೆ ಗೊತ್ತಿದೆ. You will give the glory, honor, praises. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. We bless all thy people who have listened to the word of God. ಈ ದೇವರ ವಾಕ್ಯವನ್ನು ಕೇಳಿದಂತ ನಿನ್ನ ಎಲ್ಲ ದೇವ ಜನರನ್ನು ಆಶೀರ್ವದಿಸು. We thank you for people who led this prayer. ಈ ಒಂದು ಕೂಟವನ್ನು ನಡೆಸಿಕೊಟ್ಟ ದೇವ ಜನರಿಗಾಗಿ ಸ್ತೋತ್ರ. Sister Gibi and all those who have joined together, Lord. MC, Sister Gibi, those who read the word of God, Sister Lizzie, who led the prayer request, Dr. Jawaharlal, who sang songs for us, we bless them in your mighty name.
ಈ ಕೂಟವನ್ನು ಮುಂಚೂಣಿಯಲ್ಲಿ ನಿಂತು ನಡೆಸುತ್ತಿರುವಂತಹ ಸಹೋದರಿ ಜಿಬಿಯವರಿಗಾಗಿಯೂ ಆರಾಧನೆ ಸತ್ಯವೇದ ವಾಕ್ಯವನ್ನು ಓದಿಕೊಂಡಂತ ಮಕ್ಕಳಿಗಾಗಿಯೂ ಕರ್ತನೆ, ಮತ್ತೆ ಪ್ರಾರ್ಥನೆ ನಡೆಸಿಕೊಟ್ಟಂತ ಸಹೋದರಿ ಲಿಸ್ಸಿಯವರಿಗಾಗಿಯೂ ಆರಾಧನೆ ನಡೆಸಿಕೊಟ್ಟಂತ ಜವಾಹರ್ಲಾಲ್ ನೆಹರುಗಾಗಿಯೂ ಅವರೆಲ್ಲರ ನೆನೆಸಿ ನಿನಗೆ ನಾವು ಕೊಂಡಾಡುತ್ತೇವೆ, ಸ್ತುತಿಸುತ್ತೇವೆ. All the people have gathered here. Bless them as a family to grow in you each day. ಇಲ್ಲಿ ಕೂಡಿ ಬಂದಿರುವಂತಹ ಪ್ರತಿಯೊಂದು ವ್ಯಕ್ತಿಗಳನ್ನು ಕುಟುಂಬವಾಗಿ ಅವರನ್ನು ಆಶೀರ್ವದಿಸು. ಪ್ರತಿದಿನ ಅವರು ನಿನ್ನಲ್ಲಿ ಬೆಳೆಯುವುದಕ್ಕೆ ಸಹಾಯ ಮಾಡು. We declare and say, we will be strong. We will not fear because the Lord is with us. ಕರ್ತನೆ, ನಾವು ಘೋಷಿಸಿ ಹೇಳುತ್ತಾ ಇದ್ದೇವೆ, ನಾವು ಭಯ ಪಡುವುದಿಲ್ಲ, ನಾವು ಧೈರ್ಯವಾಗಿ ನಿಲ್ಲುತ್ತೇವೆ, ಏಕೆಂದರೆ ಕರ್ತನು ನಮ್ಮ ಸಂಗಡ ಇದ್ದಾನೆ. Thank you, Lord, for hearing our prayers. In Jesus' name we pray. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಕರ್ತನೆ, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. Amen. Amen. Praise be to God.